ಈ ಸುಂದರಕಾಂಡವನ್ನು ನಾವು ಲೋಕದಲ್ಲಿ ಪಾರಾಯಣ ಮಾಡುವುದನ್ನು ಪ್ರತಿನಿತ್ಯ ಕಾಣ್ತಾ ಇರ್ತೇವೆ. ಈ ಸುಂದರಕಾಂಡದ ಪಾರಾಯಣವನ್ನು ಮಾಡುವುದರಿಂದ ಏನು ವಿಶೇಷತೆ ಅಥವಾ ಯಾಕಾಗಿ ಮಾಡುವುದು ಅದನ್ನು ಅಂತಂದರೆ, ಯಾರಿಗೆ ಕಷ್ಟ ಬಂದಿದೆಯೋ ಅಂತಹ ಕಷ್ಟದ ವಿಮೋಚನೆ ಆಗುವಂತಹ ಸಂದರ್ಭದಲ್ಲಿ ಅನೇಕ ಉಪಾಸನೆಗಳ ಪೈಕಿ ಈ ಸುಂದರಕಾಂಡವು ಶ್ರೇಷ್ಠವಾದದ್ದು. ನಷ್ಟದ್ರವ್ಯಸ್ಯ ಲಾಭೋ ಹಿ ಸುಂದರ ಪರಿಕೀರ್ತಿತಃ. ನಷ್ಟದ್ರವ್ಯ, ನಮಗೆ ಬರುವಂತಹ ಯಾವುದೋ ಹಣಕಾಸಿನ ತೊಂದರೆ ಅಥವಾ ನಮ್ಮ ವಸ್ತು ಕಳೆದು ಹೋಗಿದೆ, ಕಳೆದು ಹೋದದ್ದನ್ನು ಕೂಡಿಸುವಂತಹ ಒಂದು ಅನುಷ್ಠಾನ ಈ ಸುಂದರಕಾಂಡ ಅಂತ ಚಿತ್ರಿಸಿದರು. ಹೇಗೆ ಅದು ಅಂತಂದರೆ, ಸೀತೆ ರಾಮನನ್ನು ಬಿಟ್ಟು ಕಳೆದು ಹೋದಂತಹ ಸಂದರ್ಭ, ಕಳೆದು ಹೋದಂತಹ ಸೀತೆ ಅವಳು ಪ್ರಕೃತಿಯ ಸ್ವರೂಪ, ಭೂಮಾತೆಯ ರೂಪ, ಸಾಕ್ಷಾತ್ ರಾಮನೇ ವಿಷ್ಣು ಸ್ವರೂಪ. ಆದ್ದರಿಂದ ಆ ವಿಷ್ಣು ಮತ್ತು ಲಕ್ಷ್ಮಿಯರನ್ನು ಒಟ್ಟು ಸೇರಿಸಿದ, ರಾಮಸೀತೆಯರನ್ನು ಒಟ್ಟು ಸೇರಿಸಿದ ಈ ಭಾಗವನ್ನು ಪಾರಾಯಣ ಮಾಡುವುದರಿಂದ ಆ ಒಂದು ನಷ್ಟದ್ರವ್ಯ ಪುನಃ ಪ್ರಾಪ್ತಿಯಾಗ್ತದೆ ಎನ್ನುವುದು ಪುರಾಣಾದಿಗಳಲ್ಲೆಲ್ಲ ಕಂಡುಬರ್ತದೆ. ಹಾಗೆ ಅದರೊಟ್ಟಿಗೆ ಸೀತೆ ಒಂದು ಮಾತನ್ನು ಹೇಳಿದ್ದನ್ನು ಪದ್ಮಪುರಾಣಾದಿಗಳಲ್ಲಿ ವಿವರಿಸ್ತಾರೆ. ಯಾರು ನನ್ನ ಕಷ್ಟವನ್ನು ಕಳೆದಂತಹ ಈ ಕಥೆಯನ್ನು ಕೇಳ್ತಾರೋ, ಯಾರು ಪಾರಾಯಣ ಮಾಡ್ತಾರೆ, ಅಂಥವರ ಎಲ್ಲ ಕಷ್ಟವನ್ನು ನಾನು ಕಳೆಯುತ್ತೇನೆ ಎನ್ನುವುದಾಗಿ ಸೀತೆ ಆ ಕಾಲದಲ್ಲಿ ವರ ಕೊಟ್ಟಳಂತೆ. ಹಾಗಾಗಿ ಅವತ್ತಿನಿಂದ ಇವತ್ತಿನವರೆಗೆ ಈ ಸುಂದರಕಾಂಡದ ಪಾರಾಯಣ ಅವ್ಯಾಹತವಾಗಿ ನಡೆಯುತ್ತಾ ಇದೆ. ಅದಲ್ಲದೆ ರಾಮಾಯಣದ ಎಲ್ಲ ಭಾಗಗಳು ಕೂಡ ಪವಿತ್ರಿಗೊಳಿಸುವ ಶ್ಲೋಕಗಳೇ ಆಗಿವೆ. ಆದ್ದರಿಂದ ಅದರ ರಾಮಾಯಣದ ಮಹಿಮೆಯನ್ನು ಹೇಳುವಂತಹ ಸಂದರ್ಭದಲ್ಲಿ ಶೃಣ್ವನ್ನ ರಾಮಾಯಣಂ ಭಕ್ತ್ಯಾ ಯಪ್ಪಾದಂ ಪದಮೇವ ಬಾ ಸಯಾತಿ ಬ್ರಹ್ಮಣ ಸ್ಥಾನಂ ಬ್ರಹ್ಮಣ ಪೂಜ್ಯತೆ ಸದಾ. ರಾಮಾಯಣದ ಒಂದೇ ಒಂದು ಶ್ಲೋಕವನ್ನು ಕೇಳಿದರೂ ಕೂಡ ಅಥವಾ ಪಾರಾಯಣ ಮಾಡಿದರೂ ಕೂಡ ಅದು ಅತ್ಯಂತ ಪವಿತ್ರವಾದಂತಹ ಸಂದರ್ಭ ಎನ್ನುವುದನ್ನು ಹಿರಿಯರು ತಿಳಿಯಪಡಿಸಿದರು. ಈ ಒಂದು ಸಂದರ್ಭದಲ್ಲಿ ಆ ಸೀತಾ ಮಾತೆಗೆ ಬಂದಂತಹ ಕಷ್ಟ ಪರಿಹಾರಕ್ಕಾಗಿ ಯಾವ ಹನುಮಂತ ಸಮುದ್ರವನ್ನು ಲಂಘಿಸಿದನೋ ಆ ಒಂದು ಕಥೆಯನ್ನು ಪ್ರತಿಯೊಬ್ಬರೂ ಕೂಡ ಪಾರಾಯಣ ಮಾಡಲಿಕ್ಕೆ ಆ ಒಂದು ಶ್ರೇಷ್ಠವಾದಂತಹ ಗ್ರಂಥ ಎನ್ನುವ ವಿಷಯದಲ್ಲಿ ವಾಲ್ಮೀಕಿಗಳು ಚಿತ್ರಿಸಿದರು. ಇದನ್ನು ಯಾರು ಪಾರಾಯಣ ಮಾಡಬಹುದು, ಹೇಗೆ ಪಾರಾಯಣ ಮಾಡಬಹುದು ಎಂದರೆ, ಪಾರಾಯಣಕ್ಕೆ ರಾಮಾಯಣಾದಿ ಕಥೆಗಳನ್ನು ಭಾರತದಲ್ಲಿ ಹುಟ್ಟಿದ ಪ್ರತಿಯೋರ್ವರೂ ಕೂಡ ಪಾರಾಯಣ ಮಾಡುವುದಕ್ಕೆ ಯೋಗ್ಯವಾದಂತಹ ಶ್ಲೋಕಗಳೇ ಆಗಿದ್ದಾವೆ. ಆದ್ದರಿಂದ ಪ್ರತಿ ದಿವಸದಲ್ಲಿ ಒಂದು ಶ್ಲೋಕ, ಎರಡು ಶ್ಲೋಕ ಅಥವಾ ಒಂದು ಅಧ್ಯಾಯ, ಎರಡು ಅಧ್ಯಾಯ ಈ ರೀತಿಯಾದಂತಹ ಕ್ರಮವನ್ನಿಟ್ಟುಕೊಂಡು ಸರ್ವ ಭಾರತೀಯರೂ ಕೂಡ ರಾಮಾಯಣದ ಭಾಗವಾದಂತಹ ಸುಂದರಕಾಂಡವನ್ನು ಅಥವಾ ರಾಮಾಯಣವನ್ನು ಪಾರಾಯಣ ಮಾಡಬಹುದು. ಆ ಪಾರಾಯಣ ವಿಶಿಷ್ಟವಾದಂತಹ ಕಾಮನೆಯನ್ನು ಇಟ್ಟುಕೊಂಡು ಅಥವಾ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮಾಡುವಾಗ ಗುರುಮುಖವಾದಂತಹ ಉಪದೇಶವನ್ನು ಪಡೆದು ಪೂರ್ವೋತ್ತರಾಂಗವನ್ನು ಪಠಿಸಿ ಪಾರಾಯಣ ಮಾಡುವಂತಹದ್ದು. ಕೇವಲ ರಾಮನ ಪ್ರೀತಿಗಾಗಿ, ಹನುಮಂತನ ಪ್ರೀತಿಗಾಗಿ ಮಾಡುವಂತಹ ಕಥಾಪಾರಾಯಣದಲ್ಲಿ ಎಲ್ಲರೂ ಪಾಲ್ಗೊಳ್ಳಬಹುದು, ಎಲ್ಲರೂ ಮಾಡಬಹುದು ಎನ್ನುವುದನ್ನು ರಾಮಾಯಣ ಗ್ರಂಥವೇ ತಿಳಿಯಪಡಿಸ್ತದೆ. ಆದ್ದರಿಂದ ಶ್ರೇಷ್ಠವಾದಂತಹ ಈ ಒಂದು ಸುಂದರಕಾಂಡದ ಪಾರಾಯಣವನ್ನು ಎಲ್ಲ ಕಡೆಯಲ್ಲಿಯೂ ಭಾರತದ ತುಂಬೆಲ್ಲ ಪಾರಾಯಣವನ್ನು ಮಾಡುತ್ತಾ ಇದ್ದಾರೆ. ಅಲ್ಲದೆ ಇದನ್ನು ಶನಿವಾರ ದಿವಸಗಳಲ್ಲಿ ಹನುಮಂತನ ದರ್ಶನ ಮಾಡುವಂತಹದ್ದು ಏಕೆ ಎನ್ನುವ ಇವತ್ತಿನ ದಿವಸ ಕೂಡ ಶನಿವಾರವೇ ಆಗಿದೆ. ಶನಿವಾರ ಅಂತಂದರೆ ಗ್ರಹಗಳ ಸಂಬಂಧಿಯಾಗಿ ಒಂದೊಂದು ಗ್ರಹಗಳಿಗೆ ಒಂದೊಂದು ವಾರವನ್ನು ತಿಳಿಯಪಡಿಸಿದ್ದಾರೆ. ಶನಿಗೆ ಕಷ್ಟ ಬಂದಂತಹ ಕಾಲದಲ್ಲಿ ಹನುಮಂತ ಅವನ ಕಷ್ಟವನ್ನು ನಿವಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಶನಿದೇವರು ಆಂಜನೇಯನ ಭಕ್ತರಿಗೆ ಒಂದು ಮಾತನ್ನು ಹೇಳಿದ್ದಿದೆ. ಯಾವ ಸಂದರ್ಭದಲ್ಲಿ ನಿಮಗೆ ಶನಿಕಾಟ ಉಂಟಾಗಿದೆಯೋ, ಶನಿ ಗ್ರಹದ ತೊಂದರೆ ಇದೆಯೋ ಅಂತಹ ಎಲ್ಲ ಸಂದರ್ಭದಲ್ಲಿ ನೀವು ಹನುಮಂತನನ್ನು ಉಪಾಸನೆ ಮಾಡಿದರೆ ಆ ಶನಿಯ ಕಷ್ಟ ನಿವಾರಣೆ ಆಗ್ತದೆ ಎನ್ನು ಶನಿಯಿಂದ ಕೊಡಲ್ಪಟ್ಟಂತಹ ಗ್ರಹಚಾರಾದಿಗಳು ದೂರೀಕೃತವಾಗ್ತವೆ ಎನ್ನುವುದನ್ನು ತಿಳಿಯಪಡಿಸಿದ್ದರಿಂದ ವಿಶೇಷವಾಗಿ ಶನಿವಾರದ ದಿವಸಗಳಲ್ಲಿ ಆಂಜನೇಯನನ್ನು ಪೂಜಿಸುವುದು ಅಥವಾ ಶನೈಶ್ಚರನ ಒಂದು ಗ್ರಹಚಾರದ ತೊಂದರೆ ಇರುವಂಥವರು ಆ ಶನಿದೇವರ ಉಪಾಸನೆಯನ್ನು ಹನುಮಂತನ ಸನ್ನಿಧಿಯಲ್ಲಿ ಮಾಡುವುದು ಇತ್ಯಾದಿಗಳು ಭಾರತದ ತುಂಬೆಲ್ಲ ಒಂದು ಆ ಪದ್ಧತಿ ನಡೆಕೊಂಡು ಬಂದಿದೆ. ವಿಶೇಷವಾದಂತಹ ಆಂಜನೇಯನ, ಸೀತಾರಾಮಚಂದ್ರರ ಅನುಗ್ರಹ ಹಾಗೂ ಗುರುಗಳ ಅವಧೂತರಂಥ ಮಹಾತ್ಮರ ತಪಸ್ಸಿನಿಂದ ಪವಿತ್ರೀಕೃತವಾದಂತಹ ಈ ಒಂದು ಕೊಳಗಿ ಬೀಸಿನ ಈ ಒಂದು
ದಿವ್ಯವಾದಂತಹ ಮಂಗಲಕರ ಕ್ಷೇತ್ರದಲ್ಲಿ ನಾವೆಲ್ಲ ಇವತ್ತು ಸುಂದರಕಾಂಡ ಪಾರಾಯಣವನ್ನು ಅದರ ಮಹಿಮೆಯನ್ನು ತಿಳ್ಕೊಂಡಿದ್ದರ ಪ್ರಭಾವವಾಗಿ ಸರ್ವರಿಗೂ ಮಂಗಲವಾಗಲಿ.